ಈಗಾಗಲೇ ರಾಜ್ಯದ ಎಲ್ಲ ಜನತೆಗೆ ನಿನ್ನೆ ಸುಮಾರಿಗೆ ಗೊತ್ತಾಗಿದೆ, ಇದೆಲ್ಲ ಸುಳ್ಳು, ಇದೆಲ್ಲ ಷಡ್ಯಂತ್ರ ಅನ್ನೋದು ಗೊತ್ತಾಗಿದೆ. ಇನ್ನು ನಮ್ಮದೇನು ಆಗ್ರಹ ಇದೆ ಅಂದರೆ ಅವರನ್ನು ಬಂಧನಗೊಳಿಸಿ ಕಠಿಣ ಶಿಕ್ಷೆ ಕೊಡಬೇಕು. ಹೀಗೆ ಹಾಗೆ ಅಲ್ಲ, ಈಗ 1 ವರ್ಷದ ನಂತರ ಬಿಟ್ಟರು ಮತ್ತೆ ಅವರನ್ನು ಇದನ್ನೇ ಮಾಡೋದು, ಮತ್ತು ಅದನ್ನೇ ಷಡ್ಯಂತ್ರ ಮಾಡ್ತಾ ಇರೋದು, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇರೋದು, ಇದು ಆಗಲಿಕ್ಕೆ ಇಲ್ಲ. ಅವರಿಗೆ ದೀರ್ಘಾವಧಿ ಶಿಕ್ಷೆ ಆಗಬೇಕು. ಆ ಟೀಮ್ ಆ್ಯಂಡ್ ಗ್ಯಾಂಗು ಮತ್ತು ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ವಿಷಯಗಳನ್ನ ಹೊರಡಿಸ್ತಾ ಇದ್ದಾರೆ, ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ, ಎಷ್ಟೋ ಕುಟುಂಬಕ್ಕೆ ನೋವು ಮಾಡ್ತಾ ಇದ್ದಾರೆ. ನಮಗೆ ನೋವು ಆಗ್ತಾ ಇದೆ, ಪೂಜಾರಿಗೆ ಕೆಟ್ಟ ವರ್ಡಿಂದ ಮಾತಾಡ್ಬೇಕಾದ್ರೆ ನಮಗೆ ನೋವು ಆಗ್ತದೆ. ಯಾಕೆ ಗೊತ್ತಾ, ನಮ್ಮಂಥ ಎಷ್ಟೋ ಹೆಣ್ಮಕ್ಳು ಅವ್ರು ಅನ್ನ ತಿಂದಿದ್ದಾವೆ ಗೊತ್ತಾ. ಇವತ್ತು ಒಂದು ಅಪ್ಪ ಅಮ್ಮ ಇಲ್ಲದ ನಾನು ಹುಡುಗಿ ಒಂದು ಅನ್ನ ತಿಂತಾ ಇದ್ದಾನೆ ಅಂದರೆ ಅದು ಕ್ಷೇತ್ರ ಕಾರಣ. ನನ್ನಂಥ ಎಷ್ಟೋ ಕುಟುಂಬದ ಹೆಣ್ಣುಮಕ್ಳುಗಳು ಇವತ್ತು ಅನ್ನ ತಿಂತಾ ಇದ್ದಾರೆ. ಎಷ್ಟೋ ಹೆಣ್ಣುಮಕ್ಕಳು ಗಂಡನ ಮಕ್ಕಳು ಇವತ್ತು ಕುಡಿಯೋದು ಬಿಟ್ಟು ಚೆನ್ನಾಗಿದ್ದಾರೆ. ಎಷ್ಟೋ ಮಂಗಲಸೂತ್ರ ಉಳಿದಿದೆ ಸರ್. ಅಂಥದ್ರಲ್ಲಿ ಅಂಥ ಕ್ಷೇತ್ರದ ಪೂಜ್ಯರಿಗೆ ಮಾತಾಡ್ತಾರೆ ಇವ್ರು ಏನಿದ್ದಾರೆ, ಇವ್ರ ಯೋಗ್ಯತೆ ಏನಿದೆ? ಇವ್ರಿಗೆ ಯೂಟ್ಯೂಬರ್ಸ್ ಎಲ್ಲ ಯಾರು ಇವರು? ಮೊನ್ನೆ ಹುಟ್ಟಿರೋ ಬಚ್ಚಗಳು ಇವರೆಲ್ಲ. ಅವರ ಯೋಗ್ಯತೆ ಅವ್ರ ಕಾಲಿಂದ ಧೂಳಿಗೆ ಸಮ ಅಲ್ಲ. ಅಂಥದ್ರಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ. ನಾವು ಹೇಳೋದು ಇಷ್ಟೇ ಸರ್, ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಮನವಿ, ಕ್ಷೇತ್ರ ಶಿರಸಿ ಪರವಾಗಿ ನಾವು ಕೇಳ್ಕೊಳ್ಳೋದು ಮನವಿ ಸರ್, ಪೂಜ್ಯರ ವಿಷಯದಲ್ಲಿ ಯಾವುದೇ ಅವಹೇಳಕಾರಿ ವಿಷಯಗಳು ಇನ್ನು ಮುಂದೆ ಬರಬಾರ್ದು. ಅವರಿಗೆ ಏನು ರಾಜಶ್ರೀ, ಪದ್ಮಶ್ರೀ, ಪದ್ಮವಿಭೂಷಣ, ವಿಶ್ವದ ನಾಯಕ ಅಂತ ಗುರುತಿಸಿದ್ದಾರೆ. ಅವರ ಬಗ್ಗೆ ಅವಹೇಳನಕಾರಿ ವಿಷಯಗಳು ಇನ್ನು ಮುಂದೆ ಬರಬಾರ್ದು. ಅವರಿಗೆ ಅರೆಸ್ಟ್ ಮಾಡಬೇಕು. ಈಗಾಗ್ತಾನೆ SIT ತನಿಖೆಯವರು ಭೀಮಾ ಮತ್ತು ಅವ್ರ ಗ್ಯಾಂಗನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಅವರಿಗೆ ನಾನ್ ವೇಲೇಬಲ್ ಕೇಸ್ ಹಾಕಿ ಒಳಗಡೆ ಇಡಬೇಕು. ಇನ್ನು ತಿಮ್ಮರೋಡಿ ಅಂತಲ್ಲ, ಸಮೀರ್ ಗ್ಯಾಂಗ್ ಅಂತಲ್ಲ, ಇನ್ನು ಯಾರೇ ಕೂಡ ಧರ್ಮಸ್ಥಳದ ಹೆಸರು ಎತ್ತಬೇಕಾರೆ 10 ಸಾರಿ ಯೋಚನೆ ಮಾಡ್ಬೇಕು ಸರ್. ಇಷ್ಟೇ ನಮ್ಮ ವಿನಂತಿ.